ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇನ್ ಲಾಸ್ಟ್ ಕ್ಲಾಸಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆದಂತಹ ಯಾವುದು GRR ಆಗಿರ್ಬೋದು, NRR ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡಿದ್ದೇವೆ ಅಲ್ವಾ. ಈ ವಿಡಿಯೋವನ್ನು ಯಾರಾದರೂ ಸ್ಕಿಪ್ ಮಾಡಿದ್ದಲ್ಲಿ ದಯವಿಟ್ಟು ಆ ವಿಡಿಯೋವನ್ನು ಒಂದ್ಸಲ ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಎಂಡ್ ವರೆಗೆ ನೋಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಇದು ನಿಮ್ಗೆ 10 ಮಾರ್ಕ್ಸಿಗೆ ಬರುವಂತ ಕ್ವಶನ್ ಆಗಿರ್ತದೆ. ಯಾವುದಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಡೆತ್ ರೇಟ್. ಇದನ್ನು ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ನೀವು ನೋಡಬಹುದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಫಸ್ಟ್ ನಾವು ಇಲ್ಲಿ ನೋಡ್ಕೊಳ್ಳುವ ಮಕ್ಕಳೇ, ಸ್ಟ್ಯಾಂಡರ್ಡ್ ಡೆತ್ ರೇಟ್ ಅಂದ್ರೆ ಏನು ಅಂತ. ಸ್ಟ್ಯಾಂಡರ್ಡ್ ಡೆತ್ ರೇಟ್ ಅನ್ನು ಯೂಸ್ ಮಾಡುವಂಥದ್ದು ಮೇನ್ಲಿ ಫಾರ್ ದಿ ಕಂಪ್ಯಾರಿಸನ್ ಆಫ್ ಡೆತ್ ರೇಟ್ಸ್ ಆಫ್ 2 or more ಪಾಪ್ಯುಲೇಷನ್ಗೆ. ಇಲ್ಲಿ ದ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಈಸ್ ಯೂಸ್ಡ್ ಆಸ್ ಎ ವೇಟ್ ಆಗಿ. ಹಾಗೆ ದಿಸ್ ಸ್ಟ್ಯಾಂಡರ್ಡ್ ಡೆತ್ ರೇಟ್ ರಿಕ್ವೈರ್ ಮೋರ್ ಇನ್ಫಾರ್ಮೇಶನ್. ಸೊ ಕಂಪೇರ್ ಟು CDR ಆಗಿರ್ಬೋದು, ಇಲ್ಲಿ ಇನ್ಫಾರ್ಮೇಶನ್ ಅನ್ನು ನಾವು ಜಾಸ್ತಿಯಾಗಿ ಕಲೆಕ್ಟ್ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ವಿ ಆರ್ ಕಂಪೇರಿಂಗ್ 2 or more ಪಾಪ್ಯುಲೇಷನ್, ಕರೆಕ್ಟಾ? ಸೊ ಅದರಿಂದಾಗಿ ಇನ್ಫಾರ್ಮೇಶನ್ ಜಾಸ್ತಿ ಬೇಕಾಗ್ತದೆ. ಈ ಪ್ರಾಬ್ಲಮ್ ಅನ್ನು ಹೇಗೆ ನಾವು ಸಾಲ್ವ್ ಮಾಡುದಂತ ನೆಕ್ಸ್ಟ್ ನಾವು ನೋಡುವ. ಇಲ್ಲೊಂದು ನಾನು ಕ್ವಶನ್ ಅನ್ನು ತಂದಿದ್ದೇನೆ. ಫ್ರಮ್ ದಿ ಫಾಲೋವಿಂಗ್ ಡೇಟಾ ಯು ಶುಡ್ ಫೈಂಡ್ ಔಟ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಫಾರ್ ಟೌನ್ A ಅಂಡ್ ಟೌನ್ B. ಈಗ ಈ ಪ್ರಾಬ್ಲಮ್ ಅನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಟೌನ್ A ಮತ್ತು ಟೌನ್ B ಅಂತ ಹೇಳಿದ್ರೆ ವಿ ಆರ್ ಕಂಪೇರ್ ಮಾಡಿದ ನಂತರ ನಾವೇನ್ ಮಾಡಬೇಕು? ವಿ ವಾಂಟ್ ಟು ಫೈಂಡ್ ಔಟ್ ದಿ ಎಂಡ್ ರಿಸಲ್ಟ್. ವಾಟ್ ಈಸ್ ದ ಎಂಡ್ ರಿಸಲ್ಟ್? ಎಂಡ್ ರಿಸಲ್ಟ್ ಈಸ್ ವಿಚ್ ಈಸ್ ದ ಹೆಲ್ದಿಯರ್ ಅಂತ ನೋಡುವಂಥದ್ದು. ಟೌನ್ A ಈಸ್ ಮೋರ್ ಹೆಲ್ದಿಯರ ಅಥವಾ ಟೌನ್ B ಈಸ್ ಮೋರ್ ಹೆಲ್ದಿಯರ್ ಅಂತ ನಾವು ಇಲ್ಲಿ ಫೈಂಡ್ ಔಟ್ ಮಾಡುವಂಥದ್ದು. ಕ್ಲಿಯರ್? ಈಗ ನಾವು ಫಸ್ಟಿಗೆ ನಾವು ನೋಡುವ ಯಾವುದು ಫಾರ್ ಟೌನ್ A ಅನ್ನು ನೋಡುವ. ಫಾರ್ ಟೌನ್ A ಈ ರೀತಿ ಬರ್ಕೊಳ್ಳಿ. ದೆನ್ ರೈಟ್ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಬರೆಯುವಂಥದ್ದು. ಏಜ್ ಗ್ರೂಪ್ ಕೊಟ್ಟಿದ್ದಾರೆ ಅಲ್ವಾ? ದಟ್ ಈಸ್ 0 to 20, 20 to 50, 50 to 70, 70 and above. Now write here 0 to 20, 20 to 50, 50 to 70, then 70 and above. Clear? Then they given population. That population you want to write 5,000, 14,000, 20,000, 1,000. Write here 5,000, then 14,000, 14,000. Clear? Then ಏನು ಕೊಟ್ಟಿದ್ದಾರೆ? 20,000, then 1,000. Then death rate also is given 100, 392, 100, 392, then 300 and 200. 300 ಮತ್ತು 200. Right as it is. ಇನ್ನು ನಾವು ಏನ್ ಮಾಡಬೇಕಿಲ್ಲಿ? ASDR ಮಾಡಬೇಕು. ASDR ಹೇಗೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು? ASDR ಫಾರ್ ಟೌನ್ A. Right here. What is the formula? That is number of death in the
death in the specific age group. Specific age group in a year. In a year divided by average population in the age group in a year. In a year into 1000. Now we will see number of death. Death ಅಂತ ಹೇಳಿದ್ರೆ ಯಾವುದು ಇಲ್ಲಿ ASDR, that is death, number of death in the specific age group, that is 100 divided by 5000 into 1000. What is the answer for that? Answer is ಎಷ್ಟು ಬರ್ತದೆ? That is 20. Clear? Then 392 divided by 14,000 into 1000. Answer is 28. Then 300 divided by 20,000 into 1000. Answer is 15,000. ಎಲ್ಲ ಮಾಡಬೇಕಂತಿಲ್ಲ ಕ್ಯಾಲ್ಕುಲೇಷನ್, ಒಂದು ಮಾಡಿದರೆ ಸಾಕು. ನೆಕ್ಸ್ಟ್ 200 divided by 1000. Answer is 200. Then they given standard population. ಲಾಸ್ಟಿಗೆ ಕೊಟ್ಟಿದ್ದಾರೆ ನೋಡಿ. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ 4000, 16,000, 18,000, 2,000. Take that amount. 4,000, 16,000, 18,000 and 2,000. Clear? Make total of these. Summation P. What is the total? 16,000, 4,000, 18,000, 2,000. That is 40,000. Correct? Then we want to write, ಇಲ್ಲಿ ಯಾವುದು ಕೊಟ್ಟಿದ್ದಾರೆ? P and A ಅನ್ನು find out ಮಾಡಬೇಕು. It means 4,000 into 20. What is the answer? That is 80,000. Then next one, it is 16,000 into 28. Answer is 4,48,000. Then 18,000 into 15. That is 2,70,000. Then 2,000 into 200. That is 4 lakhs. Now find out summation PA. How to calculate summation PA? PA ನ ಟೋಟಲ್ ಅನ್ನು ನೀವು ಬರೆಯಬೇಕು. What is the total of these column? 80,000, 4,48,000, 2,70,000, then 4 lakhs. Answer is 11,98,000. Correct? Now we want to find out, ಇಲ್ಲಿ ನೀವು ಬೇಕಾದರೆ ಒಂದನ್ನು ಈ ರೀತಿ ಬರ್ಕೊಳ್ಬಹುದು, 0 to 20 ಅಂತ. Then we can write directly. Clear? Next we should find out, ಏನು find out ಮಾಡ್ಲಿಕ್ಕೆ ಹೇಳಿದ್ದಾರೆ? STDR of town A. Correcta? That is summation of PA divided by summation P equal to, that is summation of PA, how much it is? 11,98,000. Correct? Divided by 40,000. Summation P.
after simplification, then we are getting 29.95. ಕ್ಲಿಯರ್? ಈ ರೀತಿಯಾಗಿ ಟೌನ್ ಎಗೆ ಫಸ್ಟ್ ನೀವು ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟ್ ನಾವೇನು ಮಾಡುವ, ಟೌನು ಬಿ ಅನ್ನು ಮಾಡುವಂಥದ್ದು. ಸೇಮ್ ಆಸ್ ಇಟ್ ಈಸ್ ರೈಟ್. 0 to 20 ಇಲ್ಲಿ ಬರ್ಕೊಳ್ಳಿ. 4 ಟೌನ್ ಬಿ. ಕ್ಲಿಯರ್? ನೆಕ್ಸ್ಟ್ 22, 50, 52, 70, 70 and above. Then population as it is given, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 7,000, 15,000, 25,000 and 3,000. ರೈಟ್. ಫಸ್ಟ್ 7,000 ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ನೆಕ್ಸ್ಟ್ 15,000, then 25,000, then 3,000. Clear? Then death rate also given 105, 465. 105, 465. Clear? Then 500 and 390. 500 and 390. Next find out ASDR. ASDR. ನಾವೇ ಆಲ್ರೆಡಿ ಒಂದು ಫಾರ್ಮುಲಾ ಬರ್ದಿದ್ದೇವೆ. Again you want to write that formula. Write that formula. That is number of deaths in the specific age group in a year divided by average population in that age group in a year into 1000. Clear? ಹಾಗೆ ಫೈಂಡ್ ಔಟ್ ಮಾಡ್ಕೊಳ್ಳಿ. ASDR, that is for town B, that is 0 to 20. Clear? Now find out any one. 105 divided by 7,000 into 1,000. What is the answer? Answer is 20 ಬರ್ತದೆ. ಫೈಂಡ್ ಔಟ್ ಮಾಡ್ಕೊಳ್ಳಿ. 465 divided by, that is 15,000. ಸಾರಿ ಇಲ್ಲಿ ಎಷ್ಟು ಬರ್ತದೆ? 10, that is 15 ಬರ್ತದೆ. ಆಯ್ತಾ? 465 divided by 15,000, that is 31 into 1000 ಮಾಡುವಾಗ. 500 divided by 25,000, answer is 20. 390 divided by 3,000 into 1,000, answer is 130. Then standard population as it is we want to write, that is 4,000, 16,000, 18,000 and 2,000. Write here also 4,000, 16,000, 18,000 and 2,000. What is the total summation? P we got already, that is 40,000. Now we want to find out P and B, that is 4,000 into 15, that is 60,000. Correct? Then 16,000 into 31, 4,96,000. Then 18,000 into 20, that is 3,60,000. Clear? 2,000 into 130, that is ಎಷ್ಟು ಬರ್ತದೆ?
2,60,000. Clear? 2,60,000, 3,60,000, 4,96,000, 60,000. What is the total? Summation PB ಅಂತ ಹೇಳ್ತೇವೆ. ಕರೆಕ್ಟಾ? How much it is? That is 11,76,000. Now apply formula. ಹೇಗೆ ಫಾರ್ಮುಲಾ ಹಾಕೋದು? STDR B equal to summation PB divided by summation P. That is 11,76,000 divided by 40,000. Answer is 29.4. Now we want to compare STDR A ಮತ್ತು STDR B ಅನ್ನು ಕಂಪೇರ್ ಮಾಡಿ. ಇಲ್ಲಿ 29.4 ಬಂದಿದೆ, ಇಲ್ಲಿ 29.95 ಇದೆ. ಯಾವುದು ಜಾಸ್ತಿ ಉಂಟು? ಎ ಜಾಸ್ತಿ ಉಂಟು. ಎ ಜಾಸ್ತಿ ಇದ್ರೆ ಈ ಕಡೆ ಹೀಗೆ ಮಾಡಬೇಕು. ಯಾವ ಸೈಡ್ ಜಾಸ್ತಿ ಉಂಟು ಆ ಸೈಡ್ ಈ ರೀತಿ ಬರಿಬೇಕು. ಗ್ರೇಟರ್ ಸಿಂಬಲ್ ಅನ್ನು ಹಾಕುವಂಥದ್ದು. ನಾವು ವಿ ವಾಂಟ್ ಟು ಗಿವ್ ಕನ್ಕ್ಲೂಷನ್. ಏನು ಕನ್ಕ್ಲೂಷನ್ ಕೊಡ್ಬೋದು? ಕನ್ಕ್ಲೂಷನ್ ಏನು ಕೊಡ್ಬೋದು? ಯಾವುದು ಕಡಿಮೆ ಉಂಟು ಅದನ್ನು ನಾವು ಹೆಲ್ದಿಯರ್ ಅಂತ ಹೇಳ್ತೇವೆ. therefore ನನಗೆ ಜಾಗ ಇಲ್ಲ, ಅದಕ್ಕೆ ಇಲ್ಲಿ ಬರಿತಾ ಇದ್ದೇನೆ. ಟೌನ್ ಬಿ ಈಸ್ ಮೋರ್ ಹೆಲ್ದಿಯರ್. ಹೆಲ್ದಿಯರ್ ಅಂತ ಬರಿಬೇಕು. ಇದು ಆನ್ಸರ್ ನಮ್ಮದು, ಕನ್ಕ್ಲೂಷನ್. ಅರ್ಥ ಆಯ್ತಾ? therefore ಟೌನ್ ಬಿ ಈಸ್ ಮೋರ್ ಹೆಲ್ದಿಯರ್ ದ್ಯಾನ್ ಟೌನ್ ಎ ಅಂತ ಬರಿಬೇಕು. ಯಾಕೆಂತ ಹೇಳಿದ್ರೆ ಟೌನ್ ಬಿ ಯ ವ್ಯಾಲ್ಯೂ ಕಡಿಮೆ ಉಂಟು, ಟೌನ್ ಎ ಯ ವ್ಯಾಲ್ಯೂ ಜಾಸ್ತಿ ಉಂಟು. ಕರೆಕ್ಟಾ? ಈ ರೀತಿಯಾಗಿ ನಾವೇನ್ ಮಾಡುವಂಥದ್ದು? ಕನ್ಕ್ಲೂಷನ್ ಅನ್ನು ಬರೆಯುವಂಥದ್ದು. ಈ ವಿಡಿಯೋವನ್ನು ಎಂಡ್ವರೆಗೆ ನೋಡಿ ಅಂತ ಹೇಳಿದ್ದೆ. ಯಾಕೆಂತ ಹೇಳಿದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಯಾವ ಕ್ವಶನ್ ಪೇಪರ್ ಬೇಕಾದ್ರೂ ನೀವು ನೋಡಿ, ಈ ಕ್ವಶನ್ ಬಂದೇ ಬರ್ತದೆ. ಅದರಿಂದಾಗಿ ಇದನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಾಣುವ.